ಇನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ರವಿಚಂದ್ರನ್ ಸದಾಶಿವನಗರದಲ್ಲಿರುವಂತಹ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆದ ಮೇಲೆ ಇದೇ ಮೊದಲ ಭೇಟಿ ಕ್ರೇಜಿ ಸ್ಟಾರ್ ರದ್ದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಭೇಟಿಯಾದರು. ಸದಾಶಿವನಗರದಲ್ಲಿರುವಂತಹ ನಿವಾಸದಲ್ಲಿ ರವಿಚಂದ್ರನ್ ಭೇಟಿ ಮಾಡಿದ್ದಾರೆ. ಡಿಕೆ ಸಿಎಂ ಆದ ಮೇಲೆ ಇದೇ ಮೊದಲ ಬಾರಿ ಭೇಟಿಯಾದ ಕ್ರೇಜಿ ಸ್ಟಾರ್ ಡಿಕೆ ಶಿವಕುಮಾರ್ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿರುವಂತಹ ನಟ ರವಿಚಂದ್ರನ್. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ ರವಿಚಂದ್ರನ್. ಸದಾಶಿವನಗರದಲ್ಲಿರುವಂತಹ ನಿವಾಸದಲ್ಲಿ ಭೇಟಿಯಾದ ನಟ ರವಿಚಂದ್ರನ್. ಡಿಕೆ ಶಿವಕುಮಾರ್ ಸಿಎಂ ಆದ ಮೇಲೆ ಇದೇ ಮೊದಲ ಸಲ ಭೇಟಿಯಾದ ಕ್ರೇಜಿ ಸ್ಟಾರ್ ಡಿಕೆ ಶಿವಕುಮಾರ್ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿರುವಂತಹ ನಟ ರವಿಚಂದ್ರನ್. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇದು ಸದಾಶಿವನಗರದಲ್ಲಿರ್ತಕ್ಕಂತಹ ಸಿಎಂ ಅವರ ಮನೆ. ಆ ಮನೆಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಭೇಟಿಯಾಗಿದ್ದಾರೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ. ಮುಖ್ಯಮಂತ್ರಿಯಾಗಿ 3 ತಿಂಗಳು ಕಳೆಯೋದಕ್ಕೆ ಬಂತು. ಇಷ್ಟು ದಿನ ಏನು ಮಾಡ್ತಾ ಇದ್ರು ಗೊತ್ತಿಲ್ಲ. ಬಟ್ ಇವತ್ತು ಏಕಾಏಕಿ ಸದಾಶಿವನಗರದಲ್ಲಿ ಭೇಟಿಯಾದರು. ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಅವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಬೇರೆ ಬೇರೆ ಕಾರಣಗಳಿಗೋ ಅಥವಾ ಬೇರೆ ಬೇರೆ ಚರ್ಚೆಗಳಾಯಿತೋ ಗೊತ್ತಿಲ್ಲ. ಆದರೆ ರವಿಚಂದ್ರನ್ ರವರು ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಭೇಟಿ ಮಾಡುವಂತಹ ದೃಶ್ಯವನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾದರು. ಭೇಟಿಯಾದ ನಂತರ ಅವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸಿದ್ರು. ಅದಾದ ನಂತರ ಸ್ವಲ್ಪ ಕಾಲ ಮಾತನಾಡಿದ್ರು. ಲೋಕಾಭಿರಾಮ ಮಾತನಾಡಿ ಅಲ್ಲಿಂದ ಹೊರಟಿದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವರ ನಿವಾಸ ಸದಾಶಿವನಗರದಲ್ಲಿದೆ. ಆ ನಿವಾಸಕ್ಕೆ ಕ್ರೇಜಿ ಸ್ಟಾರ್ ರವಿಚಂದ್ರನ್, ಕನ್ನಡದ ಖ್ಯಾತ ನಾಯಕ ನಟ, ಜೊತೆಗೆ ಸಂಗೀತ ನಿರ್ದೇಶಕ, ಸಂಗೀತ ಸಂಯೋಜಕನೂ ಹೌದು. ಸೊ ಭೇಟಿಯಾದಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ.